ಹಾಯ್ ಗಾಯ್ಸ್, ವೆಲ್ಕಮ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ಕುಕ್ಕಿಂಗ್ ರೆಸಿಪಿ ಹೇಳ್ಕೊಡ್ತಾ ಇಲ್ಲ. ಸೊ ಹೇರ್ ಬಗ್ಗೆ ಒಂದು ಸ್ವಲ್ಪ ಟಿಪ್ಸ್ ಕೊಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಹೇರ್ ಫಾಲು ಮತ್ತು ಡ್ಯಾಂಡ್ರಫು, ಹಾಗೆ ಇಚ್ಚಿಂಗ್ಸು, ಹಾಗೆ ತಲೆಯಲ್ಲಿ ನೆತ್ತಿ ಒಳಗೆ ಉರಿತಾ ಬಂದಿರುತ್ತೆ ನೋಡಿ, ಹೀಟಾಗಿ ಜಾಸ್ತಿ. ಸೊ ಅಂಥವರಿಗೆ ಇವತ್ತು ನಾನೊಂದು ಸ್ವಲ್ಪ ಟಿಪ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಬಿಕಾಸ್ ನಾನು ಯೂಸ್ ಮಾಡಿ ಅದನ್ನು ನನಗೆ ಬೆನಿಫಿಟ್ಸ್ ಅನಿಸಿದ್ಮೇಲೆ, ಅಂದರೆ ನನಗೆ ವರ್ಕ್ ಆದಮೇಲೆ ನಾನು ಹೇಳ್ತಾ ಇರೋದು. ಸೊ ನಾನು ಅದನ್ನು ಮಾಡ್ತಿರೋದು. ಸೊ ದಯವಿಟ್ಟು ಇದು ನನಗೆ ಕರೆಕ್ಟಾಗಿ ವರ್ಕ್ ಆಗಿದೆ ಅಂತ ನಾನು ಹೇಳ್ತಾ ಇರೋದು. ಸೊ ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ. ಸೊ ನಾನು ಇದನ್ನು ನಿಮಗೆ ಫಾಲೋ ಮಾಡಿ ಅಂತಲೂ ಹೇಳ್ತಿಲ್ಲ. ಸೊ ನನಗೆ ವರ್ಕ್ ಆಗಿದೆ ಅಂತಂದರೆ ಎಲ್ಲರಿಗೂ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ನಿಮ್ಗೆ ಇಷ್ಟ ಇದ್ದರೆ ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡ್ಬೋದು. ಸೊ ಒಂದು ಸಲ ಟ್ರೈ ಮಾಡಿದ್ಮೇಲೆ ನಿಮಗೆ ಅದನ್ನು ಕಂಫರ್ಟೇಬಲ್ ಅನಿಸಿದ್ರೆ ಅದನ್ನು ವೀಕ್ಲಿ 2 ಡೇ, ಅಂದರೆ ವೀಕ್ಲಿ ಒಳಗೆ 2 ಟೈಮ್ನ ಮಾಡಬೇಕಾಗತ್ತೆ ಆ ಥರ. ಸೊ ಕರಿಬೇವಿನ ಸೊಪ್ಪಿನಿಂದ ಏನಾಗ್ತಂದ್ರೆ ಹೇರ್ ಫಾಲ್ನು ಕಡಿಮೆ ಮಾಡುತ್ತೆ. ಸೊ ಹೇರ್ದ ಬುಡ ಇರುತ್ತೆ ನೋಡಿ, ಅಂದರೆ ಸ್ಕಾಲ್ಪು, ಅದನ್ನು ಗಟ್ಟಿ ಮಾಡುತ್ತೆ. ಸೊ ಇವಾಗ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ನೋಡಿ. ನಾನಿಲ್ಲಿ ಕೊಕೊನಟ್ ಆಯಿಲ್ನ ಹಾಕೋತಾ ಇದ್ದೀನಿ. ಪ್ಯೂರ್ ಆಗಿರುವಂಥ ಕೊಕೊನಟ್ ಆಯಿಲ್ನ ಹಾಕ್ಕೊಳ್ಳಿ. ಅಂದರೆ ಇಲ್ಲಿ ನಾರ್ಮಲಾಗಿ ಪ್ಯಾರಾಶೂಟ್ ಸಿಗುತ್ತೆ ನೋಡಿ, ಸೊ ಅದನ್ನು ಕೂಡ ಚೆನ್ನಾಗಿರುತ್ತೆ. ಸೊ ಹಸಿ ಕರಿಬೇವಿನ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಸಿ ಕರಿಬೇವಿನ ಸೊಪ್ಪನ್ನ ಮಾತ್ರ ಯೂಸ್ ಮಾಡಿ, ಒಣಗಿರೋ ಕರಿಬೇವಿನ ಸೊಪ್ಪನ್ನ ಯೂಸ್ ಮಾಡಬೇಡಿ. ಕರಿಬೇವಿನ ಸೊಪ್ಪು ಕ್ಲೀನಾಗೆ ವಾಶ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಆರಿದ ಮೇಲೆ ಹಾಕ್ಕೊಳ್ಳಿ. ಮೆಂತೆಕಾಳು ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ನಾನು ಇನ್ನು ಹೆಚ್ಚಿನ ರೀತಿಯಲ್ಲಿ ಹೇಳೋದಿಲ್ಲ. ಸೊ ಮೆಂತೆಕಾಳು ಬಗ್ಗೆ ನಿಮಗೆ ಬೇಕಂದರೆ ನೀವೇ ಗೂಗಲ್ ಸರ್ಚ್ ಮಾಡ್ಕೊಳ್ಳಿ, ತಿಳಿತೆ. ಸೊ ಮೆಂತೆಕಾಳು, ಕರಿಬೇವಿನ ಸೊಪ್ಪು ಹಾಕಿ ಈ ಥರ ಎಣ್ಣೆಯಲ್ಲಿ ಕುದಿಸ್ಕೋಬೇಕು. ಸೊ ಎಷ್ಟು ಸಾಧ್ಯ ಅಂದರೆ ಕರಿಬೇವಿನ ಸೊಪ್ಪಿನ ಎಲೆ ಯಾವ ಕಲರ್ ಆಗಬೇಕಂದ್ರೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಕಲರ್ ಬರೋ ತನಕನೂ ನಾವು ಕುದಿಸ್ಕೋಬೇಕು. ನಾನು ಯಾಕೆ ಜಾಸ್ತಿ ರೀತಿಯಲ್ಲಿ ಆಯಿಲ್ನ ರೆಡಿ ಮಾಡ್ಕೊಂಡಿಲ್ಲ ಅಂದರೆ ಇದು ಸ್ಮೆಲ್ ಬರುತ್ತೆ. ಜಾಸ್ತಿ ಜನಕ್ಕೆ ಗೊತ್ತಿರುತ್ತೆ ಮಾಡ್ಕೊಂಡವರಿಗೆ. ಸೊ ಸ್ಮೆಲ್ನ ಜಾಸ್ತಿ ಮಾಡ್ಕೊಂಡಿಟ್ಟರೆ ಸ್ಮೆಲ್ ಬರುತ್ತೆ. ಸೊ ನಾವು 1 ಟೈಮ್ ಆಗುವಷ್ಟೇ ಮಾಡ್ಕೊಳ್ಳೋದು. ವೀಕ್ಲಿ ನೀವು 2 ಸಲನ ಈ ಥರ ಮಾಡ್ಕೊಳ್ಳಿ. ನಿಮಗೆ ಅಷ್ಟೊಂದು ಟೈಮಿಂಗ್ ಇಲ್ಲ ಅಂದರೆ ವೀಕ್ಲಿ 2 ಸಲ ಆಗುವಷ್ಟು ಒಮ್ಮೆನೂ ಕೂಡ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ, ಇಷ್ಟು ಈಸಿಯಾದ ಮೆಥಡು. ಸೊ ಇದನ್ನು ಹೇಗೆ ಅಪ್ಲೈ ಮಾಡ್ಕೋಬೇಕಂದ್ರೆ, ಸೊ ಕ್ಲೀನಾಗೆ ಹೇರ್ ವಾಶ್ನ ಮಾಡ್ಕೋಬೇಕು. ಇಲ್ಲ ಹೇರ್ ವಾಶ್ ಕರೆಕ್ಟಾಗಿ ವಾಶ್ ಮಾಡ್ಕೊಂಡ್ಮೇಲೆ ಇದು ಆಯಿಲ್ನ ಹಾಕಬೇಕಾಗತ್ತೆ. ಸೊ ಇದನ್ನು ನಾನು ನೈಟಲ್ಲಿ ಹೇರ್ ವಾಶ್ ಮಾಡಿಕೊಂಡು ಕ್ಲೀನಾಗೆ ನೈಟಲ್ಲಿ ಹಾಕ್ಕೊಂಡಿರೋದು. ಮಾರ್ನಿಂಗ್ ಬೇಗ ಎದ್ದು ತೊಳ್ಕೊಬೇಕು. ಯಾವ ಥರ ಕ್ಲೀನ್ ಮಾಡ್ಕೋಬೇಕು ಅಂತಂದರೆ ನಾನು ಹೇಳ್ತಿದ್ದೀನಿ ನೋಡಿ, ಅದನ್ನು ಕೂಡ ಟಿಪ್ಸ್ ಇದೆ. ಸೊ ಅಕ್ಕಿನ ಸ್ವಲ್ಪ, ಯಾವುದಾದ್ರೂ ರೇಷನ್ ಅಕ್ಕಿ, ಅದನ್ನು ಹಾಕ್ಕೋಬೇಕು. ಸೊ ರೇಷನ್ ಅಕ್ಕಿಯಲ್ಲಿ ಗಂಜಿ ಜಾಸ್ತಿ ಬಿಡೋದು. ಸೊ ಹಾಗಾಗಿ ರೇಷನ್ ಅಕ್ಕಿ 1 ಸ್ಪೂನ್ ಆಗುವಷ್ಟು, ಹಾಗೆ ಮೆಂತೆ 1 ಸ್ಪೂನ್ ಆಗುವಷ್ಟು, ಕರಿಬೇವಿನ ಸೊಪ್ಪು ನೀರಲ್ಲಿ ಹಾಕ್ಕೊಂಡು ಕುದಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಕುದಿಸ್ಕೋತೀರಾ ಅಂದರೆ ಕಲರ್ ಬಿಡೋ ತನಕ, ಒಂದು ಫ್ಲೇವರ್ ಸ್ಮೆಲ್ ಬರುತ್ತೆ. ಸೊ ಅಲ್ಲಿ ತನಕ ನಾವು ಕುದಿಸ್ಕೋಬೇಕಾಗತ್ತೆ. ಅಷ್ಟು ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ, ಅಕ್ಕಿ ಕುದ್ಮೇಲೆ ಸ್ವಲ್ಪ ಗಂಜಿ ಬಿಡುತ್ತೆ ನೋಡಿ, ಅಲ್ಲಿವರೆಗೂ ಕುದಿಸ್ಕೊಳ್ಳಿ. ನಾನು ಹೇಳ್ತೀನಿ, ಈ ಥರ ನೀವು ಫಾಲೋ ಮಾಡಿದ್ರೆ ಹೇರ್ ಫಾಲು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಡ್ಯಾಂಡ್ರಫ್ನೂ ಕೂಡ ಕಡಿಮೆ ಆಗುತ್ತೆ. ಇಚ್ಚಿಂಗ್ಸ್ ಇರುತ್ತೆ ನೋಡಿ ತಲೆಯಲ್ಲಿ ಒಬ್ಬೊಬ್ಬರಿಗೆ, ಸೊ ಅದನ್ನು ಕೂಡ ಕಡಿಮೆ ಆಗುತ್ತೆ. ಸೊ ನೀವು ವೀಕ್ಲಿ 2 ಸಲ ಈ ಥರ ಮಾಡ್ಕೋಬೋದು. ಸೊ ಅಷ್ಟೊಂದು ಟೈಮ್ ಇಲ್ಲ ಅಂದವರು ವೀಕ್ಲಿ 1 ಸಲ ಆದರೂ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ, ಇಷ್ಟು ಕರೆಕ್ಟಾಗಿ ಕುದಿಸ್ಕೊಂಡ್ಮೇಲೆ ಒಂದು ಸಪ್ರೇಟಾಗಿ ಬಟ್ಟಲ್ ಅಥವಾ ಬೌಲ್ನ ತೊಗೊಂಡು ತಕ್ಕೊಳ್ಳಿ. ಸೊ ಇದು ಬೇಕಿದ್ರೆ ನೀವು ಪೇಸ್ಟ್ ಮಾಡಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಹೇರ್ಗೂ ಕೂಡ ಅಪ್ಲೈ ಮಾಡ್ಕೋಬೋದು. ಇವಾಗ ಇದನ್ನು ನೀರನ್ನ ಆರಬೇಕು ಗೈಸ್. ನಾನು ಒಂದು 10 ನಿಮಿಷ 20 ನಿಮಿಷ ಬಿಟ್ಟು ಅದ್ರ ಮೇಲೆ ಶಾಂಪು ಹಾಕೋತಾ ಇದ್ದೀನಿ. ನೀವು ರೆಗ್ಯುಲರಾಗಿ ಯಾವ ಶಾಂಪೂನ ಯೂಸ್ ಮಾಡ್ತೀರಾ, ಸೊ ಆ ಶಾಂಪೂನೇ ಹಾಕ್ಕೊಳ್ಳಿ. ಅದೇ ಅಂತ ಏನಿಲ್ಲ. ಸೊ ಈ ನೀರು ಆರಿದ ಮೇಲೇ ಶಾಂಪೂ ಮಿಕ್ಸ್ ಮಾಡಬೇಕು ಗೈಸ್, ನೆನ್ಪಿಟ್ಕೊಳ್ಳಿ. ಸೊ ಹಾಗೆ ಮಾಡಿದ್ರೆ ಶಾಂಪೂ ಹಾಕ್ಕೊಂಡ್ರೆ ಅದು ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ. ಸೊ ನಾರ್ಮಲಾಗಿ ಡೈರೆಕ್ಟ್ ಶಾಂಪೂ ಹಾಕ್ಕೊಳ್ಳೋದ್ರಿಂದ ಸ್ಕಾಲ್ಪಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಸ್ಕಾಲ್ಪ್ ಕಟ್ಟಾದರೆ ಹೇರ್ನು ಗ್ರೋತ್ ಆಗೋದಿಲ್ಲ, ಮತ್ತು ಹೇರ್ ಮತ್ತೊಮ್ಮೆ ರಿಫ್ರೆಶ್ ಆಗಿ ಬರೋದಿಲ್ಲ. ಸೊ ಇರೋ ಹೇರ್ನ ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕಂದ್ರೆ ಈ ಥರ ಟಿಪ್ಸ್ನ ಫಾಲೋ ಮಾಡಿ. ಸೊ ಗೈಸ್, ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.